ಬಡಿತಾರೆ. ಈಗ ನೀನು ಇಲ್ಲಿ ಈಗ ಏನಾದ್ರು ನಾವು ಕೈ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅಂತ ಕೇಸ್ ಜಡಿತೀರಾ. ಅಲ್ಲಿ ಆಚೆ ಹೋಗೋವಾಗ ಏನು ಸರ್ಕಾರಿ 5:30 ಆದ್ಮೇಲೆ ಯಾವನಾರು ಹಿಡಿದು ಬಡಿದ್ರೆ ಇದೇ ಬಂದು ಆಯಮ್ಮನೆ ತಗೊಂಡು ಕಾಲಲ್ಲಿ ಚಪ್ಪಲಿ ತಗೊಂಡು ನೋಡಿದ್ರೆ ಏನಂತ ಕೇಸ್ ಆಗ್ತೀರಾ? ಅವರೇ ವೈಯಕ್ತಿಕವಾಗಿ ಅಲ್ವಾ ಸರ್? ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಯಾವಾಗ ಬರುತ್ತೆ? ಕಚೇರಿಯಲ್ಲಿದ್ದಾಗ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ. ಈಗ ಅವ್ರು ನೋವಾಗಿದೆ, ಅವ್ರೇನು ಅಳ್ತಾ ಇದ್ರು, ಅದು ಬೇರೆ ಪ್ರಶ್ನೆ. ಅವ್ರೇನು ಕಡಿಮೆ ಅಲ್ಲ, ನೀವೇನು ಸಾಕಾಗಳಲ್ಲಪ್ಪ, ಸರ್ಕಾರಿ ತುಂಡುಗಳಲ್ಲ. ಲಂಚ ತಗೊಳ್ಳೋದು ಎಷ್ಟು ತಪ್ಪ, ಲಂಚ ಕೊಡೋದು ಅಷ್ಟೇ ತಪ್ಪಲ್ವಾ? ಕೆಲಸ ಮಾಡೋದಕ್ಕೆ ಏನು ಅವ್ರಿಗೆ ಲಂಚ ಕೊಡೋದು? ನೀವು ಕೊಟ್ಟಿಲ್ಲ ಅಂತಾನಲ್ಲ, ನೀವು ಸಾಲ ತಗೊಂಡು ನಿಂತಿ ಸಂಜೆ 6 ಗಂಟೆ ಆದ್ಮೇಲೆ ನಾನು ಆಚೆಗೆ ಬರ್ತಾನಲ್ಲ, ಆಚೆ ತಗೊಂಡು ಇಬ್ರು ಕಾಲಲ್ಲಿ ಚಪ್ಪಲಿ ತಗೊಂಡು ಹೊಡೀರಿ, ಆಮೇಲೆ ಕೇಸ್ ಹಾಕಿ ತನಿಖೆ ಆಗಲಿ. ನೀನು ಸಾಲ ಕೊಟ್ಟಿದ್ಯೋ ಅಥವಾ ಲಂಚ ಕೊಟ್ಟಿದ್ಯೋ ಅಂತ ಅಲ್ಲಿ ಪೊಲೀಸರು ತನಿಖೆ ಮಾಡ್ತಾರೆ. ಎಲ್ಲ ಏನೋ ಬ್ರೈನ್ ಮಾರ್ಕ್ ಮ್ಯಾಪಿಂಗ್ ಮಾಡ್ತಾರೆ, ಲೈಟ್ ಡಿಟೆಕ್ಟರ್ ಟೆಸ್ಟ್ ಮಾಡ್ತಾರೆ. ಮಾಡ್ತಿರಲ್ವ ಕಾಸಿಮ್ ಅವ್ರೆ? ಇವಾಗ ಅಳ್ತಾರ ಮಾಡ್ತಾರೆ. ಏನಮ್ಮ ನೀನು ಆಳ್ತಾ ಇದೆಯಲ್ಲ, ಅದೆಲ್ಲ ಪೌರುಷ ತೋರಿಸೋದು. ಬರ್ತಾನಲ್ಲ, ನಿನ್ನ ಸಾಲ ತಗೊಂಡಿದ್ದೆ, ನಿನ್ನ ಸಾಲ ಕೊಟ್ಟಿದ್ದೆ ಅಂತ ಹೇಳಿದವನು ಆಚೆ ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ, ಕೆಲಸದ ಅವಧಿ ಆದ್ಮೇಲೆ ಯಾವ ಸೆಕ್ಷನ್ 353 ಇದೇನೋ ಹೊಸದ್ BNS ಏನೋ ಗೊತ್ತಿಲ್ಲ, ಸೆಕ್ಷನ್ 353 ಅಂತ ಇವರೆಲ್ಲ ಸರ್ಕಾರಿ ಅಧಿಕಾರಿಗಳು ಹಾಕ್ಬಿಡ್ತಾ ಇದ್ರು ನನ್ನ ಮೇಲೆ 13 ಕೇಸ್ ಇದೆ ತರಕ್ಕೆ. ಇಲ್ಲೇ 2 ಕೇಸ್ ಆಗಿದೆ ನಂದು. ಆದ್ರೆ ಅವಾಗ ಯಾವ ಸರ್ಕಾರಿ ಕರ್ತವ್ಯದ ಅವ್ರು ಇದ್ದಾಗ ಮಾಡಿದಾಗ, ಆಚೆ ಸಾರ್ವಜನಿಕವಾಗಿದ್ದಾಗ ಎಲ್ಲೋ ಹೋಟ್ಲ ಹತ್ರನೋ ತಿಂತಿರೋ ಕುಡಿತಿರೋ ನಿನ್ ಚಪ್ಪಲಿ ನೋಡಿ. ನಿನ್ನ ಹತ್ರ ಸಾಲ, ನೀನ್ ಯಾವನ ಹತ್ರ ಸಾಲ ತಗೊಂಡಿದ್ಯೋ, ನಿನ್ಗೂ ಸಾಲ ತೀರ್ಸೋದಕ್ಕೆ ಮಾನ ಮರ್ಯಾದೆ ಬೇಡವಾ? ಇಷ್ಟಿಷ್ಟು ಕೊಟ್ಟಿದ್ಯಾ, ಬರೀ ಒಂದು 10,000 4,000 3,000 2,000, ಅದು 6 ತಿಂಗಳು 5 ತಿಂಗಳು ಬಿಟ್ಕೊಂಡು. ಸರ್ ಅವ್ರದ್ದು ಏನ್ ಮಾಡ್ಬೇಕು ಗೊತ್ತಿಲ್ಲ. ಅವ್ರೇನಾದ್ರು ಏನೋ ಹೊಡಿತೀನಪ್ಪ ಇವತ್ತು ಏನಿಲ್ಲ. ನಾವು ಗಾಂಧಿವಾದದಲ್ಲಿ ನಂಬಿಕೆ ಇಟ್ಟಿರುವಂತವ್ರು. ನೀನ್ ಹಿಂಸೆ ಮಾಡ್ಬೇಡ, ಆದ್ರೆ ಏನೋ ಸ್ವಲ್ಪ ಸಣ್ಣದ ಪುಟ್ಟದಾಗ ಕೆನ್ನಾಗೋ ಪನ್ನೆಗೋ ಹೊಡಿ ಮಾಡ್ಬಿಟ್ಟು ಹೇಳಪ್ಪ. ಕಾನೂನ್ ಮೇಲೆ ಗೌರವ ಇಟ್ಕೊಂಡಿದ್ವಿ, ಕಾನೂನ್ ಮೇಲೆ ಗೌರವ ಇಟ್ಕೊಂಡು ಲಂಚ ಕೊಡ್ತಾ ಇದ್ದ ನೀನು. ಕಾನೂನ್ ಮೇಲೆ ಗೌರವ ಇದ್ದಿದ್ರೆ ಲಂಚ ಕೊಡ್ತಿದ್ದ ನೀನು. ನಿಮ್ಗೇನಾದ್ರೆ ನಾವು ಜೊತೆಗೆ ನಿಲ್ತೀವಿ, ಕೇಸ್ ಕೊಡು, ಆಮೇಲೆ ಅದನ್ನ ಲೈಟ್ ಡಿಟೆಕ್ಟರ್ ಟೆಸ್ಟ್ ಆಗಲಿ, ಬ್ರೈನ್ ಮ್ಯಾಪಿಂಗ್ ಆಗಲಿ, ಏನೇನಾಗುತ್ತೋ ಅವ್ರು ಪೊಲೀಸ್ ಏನ್ ಮಾಡ್ತಾರೋ ಮಾಡ್ಲಿ. ಇರಂತೂ ಯಾಕಂದ್ರೆ ಕೊಟ್ಟಾದ್ಮೇಲೆ ಲೋಕಾಯುಕ್ತಕ್ಕೆ ಹೋದ್ರೆ ಏನ್ ಮಾಡ್ತಾರೆ? ಲಂಚ ತಗೊಳ್ಳುವಾಗ ಲಂಚ ಕೊಡೋದಕ್ಕೆ ಮೊದಲು ಬನ್ನಿ ಟ್ರ್ಯಾಪ್ ಮಾಡ್ತೀವಿ ಅಂತಾರೆ. ಲಂಚ ಕೊಟ್ಟಾದ್ಮೇಲೆ ಎಲ್ಲಿ ಹೋಗ್ಬೇಕು? ಅಧಿಕಾರಿಗೆ ಹೋಗ್ಬೇಕು. ಇವ್ರು ಯಾರೋ 20 ಲೆಟರ್ ಬರ್ದಿದ್ದೀರೇನ್ರಿ ನೀವು ಸಾದಿಕ್? ನಿಮ್ಮ ಇವರಿಗೆ ಅಭಿಯಾನ ನಿರ್ದೇಶಕರು ನಿಮ್ಗೆ ನೋಟಿಸ್ ಕೊಟ್ಟಿದಾರಲ್ಲ, ನಿಮ್ಮ ಹತ್ರ LCPRಗಳಿಂದ ಹಣ ಪಡಿತಿರೋ ದೂರ ಬಂದಿದೆ ಅಂತ 22 ಜನವರಿಗೆ ಕೊಟ್ಟಿದ್ದೀರಾ? ನಾನು ಸತ್ಯ ಹರಿಶ್ಚಂದ್ರ ಶ್ರೀರಾಮಚಂದ್ರನ್ ತಗೊಂಡು ಅಂತ ಎಲ್ಲ ಬರ್ದಿದ್ದೀರಾ? ಹೀಗೆ ಬರೀತೀರಾ? ನಿಮ್ ತಮ್ಮನ ಕೆಲಸಕ್ಕೆ ಇಟ್ಕೊಂಡಿದ್ದೀರಲ್ರಿ. ಯಾವ ತರಕ್ಕೆ ಇದು ನೈತಿಕತೆ ಅಂತಿರುತ್ತೆ, ಒಂದು ಸರ್ವಿಸ್ ರೂಲ್ಸ್ ಅಂತಿರುತ್ತೆ. ನೀವು ಕೆಲಸ ಮಾಡೋ ಇದರಲ್ಲಿ ಹೊರಗುತ್ತಿಗೆ ನಿಮ್ಮ ತಮ್ಮ ನೇಮಕ ಮಾಡ್ಕೊಳ್ಳೋಕೆ ನಿಮಗೆ ನೀವು ಅಧಿಕಾರಿಗಳು ಹೇಳಿದೆ ಬರೋಕ್ಕಾಗುತ್ತೆ ಸರ್? ಆಮೇಲೆ ಈ ತರ 10,000 ನೀವಿಬ್ರು ಅಧಿಕಾರಿಗಳಿದ್ದೀರಾ, ಆತ ಏನೋ ಜೂನಿಯರ್ ಇರ್ಬೋದು. ಆದ್ರೆ ನೀವು ಯಾರಾದ್ರೂ ಸಾಲ ಕೊಟ್ಟಾಗ, ಯಾರಾದ್ರೂ ಸಾಲ ತಗೊಂಡಾಗ ನೀವು ನಿಮ್ ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡ್ಬೇಕು ಅಂತ ಇದೆಯೋ ಇಲ್ವಣ? ಏನ್ ನಿಮ್ಮ ಹೆಸರು? ಅವ್ರು ಸ್ವಲ್ಪ ಮಾತಾಡ್ತಾ ಇಲ್ಲ, ನೀವು ಮಾತಾಡ್ತಿದ್ದೀರಾ. ನೀವು ಮಂಜುನಾಥ್ ಮಂಜುನಾಥ್ ಸ್ವಾಮಿಗಳು ನೀವು ಅಲ್ವಾ? ಅದೇನೋ ಯೋಜನಾ ನಿರ್ದೇಶಕರು. ಅವ್ರು ಈಗ ತಾನೆ ಅವ್ರೇನೋ ಹೇಳ್ತಾ ಇದ್ರಲ್ಲ, ಏನ್ ಆಕ್ಷನ್ ತಗೊಂಡಿದ್ರು ನಿಮ್ಮ ಮತ್ತೆ ಇದನ್ನ ತಗೊಂಡಿದ್ದೀರಾ? ಇದನ್ನ ತಗೊಂಡಿದ್ದೀರಾ? ಇವರೇ ಮಾಡಿದ್ರು. ಇದ್ರ ಮೇಲೆ ಇವರು ಮೇಡಮ್ ಅವರು ಸ್ಟೇಟ್ ಇಂದ ಕಳಿಸಿದ್ರು. ಅದ್ರ ಮೇಲೆ ಕಮಿಟಿ ಮಾಡಿ CO ಲೆಟರ್ ಇದು ಮಾಡಿಸಿದ್ವಿ. ಈಗ ಅವ್ರು ನಿಮ್ಗೆ ಸಾಲ ಕೊಟ್ಟಿದ್ದಕ್ಕೆ, ಸಾಲ ತಗೊಂಡಿದ್ದಕ್ಕೆ 2 ವರ್ಷ ಹಿಂದೆ, 2 ವರ್ಷ ಅಲ್ಲ 10 ವರ್ಷ ಹಿಂದೆ ಆಗ್ಲಿ ಯಾವಾಗ ಕೊಡ್ಬೇಕಲ್ಲ ನೀವು ಯಾವಾಗ್ಲೇ. ಓಹೋ ಹಾಗಿದ್ರೆ ಈ ಪೊಲೀಸರು ಸರ್ ನೀವು ಯಾವಾಗ ಬಂದಿದ್ದೀರಿ? 5 ತಿಂಗಳಾಯ್ತು. 10 ತಿಂಗಳ ಹಿಂದೆ ಆಗಿರೋ ಮಾಡ್ರೆ ನಿಮ್ಗೆ ಬರಲ್ವಾ? ಏನಿಲ್ಲ, ಏನು ಮಾತಾಡೋದು, ಅದೇನೋ ಮಾತಾಡ್ತಿದ್ವಿ ನಿಮ್ಗೆ. ಅಂದ್ರೆ ಮಂಜುನಾಥ್ ಕೈ ಕಾಲಕ್ಕೆ ಬಿಡ್ತೀವಿ ನಿಮ್ಗೆ. ಅದೇನೋ ಅವರು ಅಲ್ಲಲ್ಲ ನಿಮ್ ಬಗ್ಗೆ ಗೊತ್ತು ನನಗೆ. ಮತ್ತೆ ಆಗಿದ್ರೆ ಸತ್ಯವಾಗಿ ಮಾತಾಡಿ, ಅಷ್ಟೇ ಸತ್ಯವಾಗಿ ಮಾತಾಡಿ, ನ್ಯಾಯವಾಗಿ ಮಾತಾಡಿ. ಯಾಕಂದ್ರೆ 1 ನಿಮಿಷ ಇರಮ್ಮ ನಿಂತ್ಕೊಳ್ಳಿ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು, ಯಾರು ಹೇಳಿದ್ರಂತೆ ಅವ್ರ ಕಾಲಿಗೆ ಬೀಳು ಇವ್ರ ಕಾಲಿಗೆ ಬೀಳು ಅವ್ರು ಮಾಡ್ಬಿಡ್ತಾರೆ ಅಂತ. ಅದಕ್ಕೆ ನಾವು ಅದು ಮಾಡೋಣ ಅಂತ. ಅದಕ್ಕೆ ಮಂಜುನಾಥ್ ಅವ್ರೆ ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ ಸ್ವಾಮಿ, ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ. ಏನು ಮಾಡ್ತಿರೋ ಕಾನೂನಲ್ಲಿ 1 ನಿಮಿಷ ಇರಮ್ಮ. ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಆಗ್ಬೇಕು. ಆ ಮನುಷ್ಯ ಈಗ ಕಾಫಿ ಅಂದ್ಕೊಂಡೆ ನಾನು, ಕಾಫಿ ತರಿಸಿ. ಇಲ್ಲ ಅವ್ರು ಹೇಳ್ತಾರೆ ಕಾಫಿ ಅಂತ ತಗೋಬಾರಪ್ಪ. ಕುಡಿಯೋ ಕಾಫಿ ಅಲ್ಲ, ಅದನ್ನ ಹೇಳಿದ್ರಲ್ಲ ಕಾಫಿ, ಆರ್ಡರ್ ಕಾಫಿ. ಆ ಕಾಫಿ ಇದೆ ಅಂತ ತಗೋಬರೋಣ. ಆಮೇಲೆ ಏನೇನಿದೆಯೋ ಪ್ರಾಮಾಣಿಕವಾಗಿ ಮಾಡ್ತೀವಿ. ಆಮೇಲೆ ಅವ್ರಿಗೆ ಅವರು ಇಲ್ಲಿ ನಾನು ನೋಡಿ ಇಲ್ಲ ಒಂದು ನಮ್ಮ ಆಗ್ರಹಗಳೇನಿದೆ ಅಂತ ಹೇಳ್ಬಿಡ್ತೀನಿ. ಆಮೇಲೆ ಹೇಳಿ ಅವ್ರದ್ದು ಅವ್ರ ತಮ್ಮನನ್ನೇ ಅಲ್ಲಿ ಎಲ್ಲಿ KGF ಅಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ ಅಂತ.
ನಿಮ್ ಗಮನಕ್ಕಿದೆಯಾ? ಇದೆ. ಅದು ಮಾಡೋದಕ್ಕೆ ಅವಕಾಶ ಇದೆಯಾ? ಸರ್ ಅದು 2 ವರ್ಷ ಹಿಂದೆ ತಗೊಂಡಿರೋದು. ನಾನು ಬಂದಿದ್ದು ಈಗ ಟ್ರಾನ್ಸ್ಫರ್ ಮಾಡಿ ನಾನು ಅಷ್ಟೇ CO ಸಾಹೇಬ್ ಕಡೆ ಆಗಿರೋದು. ಸರಿ, ಈಗ ನಾವು ಒಂದು ನಿಮ್ಗೆ ಆ ಮಾಹಿತಿ ಕೊಡ್ತಾ ಇದ್ದೀವಿ. ತಮ್ಮ ಇದ್ದಾನೆ, ತಮ್ಮನ ಈತನ ಕೆಳಗಡೆ ಕೆಲಸ ಮಾಡ್ತಾನೆ, ಅದು ಕಾನೂನುಬದ್ಧವಾಗಿ ನೈತಿಕವಾಗಿ ಅಥವಾ ಏನಂತಾರೆ ಅದು ಪ್ರಾಬಿಟಿ ಆ ಥರಕ್ಕಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅದ್ರ ಮೇಲೆ ಏನಾದ್ರು ಆಕ್ಷನ್ ತಗೊಳಕ್ಕಾಗುತ್ತಾ? ಅವಕಾಶ ಇದೆ ಅಲ್ವಾ? ನೀವು ಯಾವಾಗ ಮಾಡ್ತೀರಾ ನೋಡಿ. ಮನವಿ ಅಲ್ಲ, ಸುಮೋಟೋ ಅಂತ ಒಂದು ಮಾತಿದೆ. ಏನಿದೆ ಅಂದ್ರೆ ಸುಮೋಟೋ ಸ್ವಯಂ ಪ್ರೇರಿತವಾಗಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವೇನೇ ನಮ್ಮ ಜವಾಬ್ದಾರಿಯನ್ನ ಯಾರೂ ದೂರು ಕೊಡದೆ, ಮೌಖಿಕವಾಗಿ ಲಿಖಿತವಾಗಿ ಯಾವುದೇ ತರ ದೂರು ಕೊಡದೆ, ಅಲ್ವಾ ಸರ್? ಕಾಸಿಮ್ ಅವ್ರ ಅಲ್ವಾ? ನೀವೇನಾದ್ರೂ ನಾವೆಲ್ಲಾದ್ರೂ ರೇಪ್ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ ಅಂದ್ರೆ ಲಿಖಿತವಾಗಿ ಕಂಪ್ಲೇಂಟ್ ಕೊಡ್ರಪ್ಪ ಅಂತೀರಾ? ಸಿಟಿಜನ್ ಅರೆಸ್ಟ್ ಅಂತಿದೆ, ಸಾರ್ವಜನಿಕರೇ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಪೊಲೀಸರಿಗೆ ಒಪ್ಪಿಸಬಹುದು ಅಂತ. ನೀವು ಪೊಲೀಸರ ತನಕ ಬರೋದು ಬೇಕಾಗಿಲ್ಲ. ಹಾಗಾಗಿ ಸ್ವಾಮಿ ಅವರೇ, ನೀವು ಈಗಲೇ ಸುಮೋಟೋ ತಗೊಂಡು ಆತನನ್ನ ವಜಾ ಮಾಡಬೇಕು. ಯಾರನ್ನ? ಜಿಲಾನಿನ ಇವ್ರನ್ನಲ್ಲ, ಇವ್ರ ತಮ್ಮನನ್ನ ಇವತ್ತೇ ಬಿಡುಗಡೆ ಮಾಡ್ಬೇಕು. ಇವ್ರದ್ದು ನಿಮ್ ವ್ಯಾಪ್ತಿಗೆ ಬರಲ್ಲ, ಯಾಕಂದ್ರೆ ಬಹುಶಃ CO ಅವ್ರು ಮಾಡುವುದಿಲ್ಲ. ಅವ್ರಿಗೆ COಗೂ ಬರುತ್ತೆ, ಸ್ಟೇಟ್ ಬರುತ್ತೆ. ಯಾಕಂದ್ರೆ ಒಂದೊಂದು ಹಂತದ ಅಧಿಕಾರಿಗಳನ್ನ ಯಾವ್ಯಾವುದೋ ಹಂತದ ಅಧಿಕಾರಿಗಳು ಮಾತ್ರ ಅಮಾನತು ಮಾಡೋದು, ಇನ್ನೊಂದರಲ್ಲಿ ಇಡೋದು. ಆದ್ರೆ ಅವ್ರ ಬಗ್ಗೆ ನಿಮ್ಗೆ ವಿಚಾರ ತಿಳಿಸ್ತಾ ಇದೀವಿ ನೋಡಿ, ಇಷ್ಟು ಓಪನ್ ಆಗಿ ಮಾಡ್ಬೋದು. ಮಾಡೋಣ, ರಾತ್ರಿ ಹೊತ್ತು ಕಳ್ತನ ಮಾಡ್ರೆ, ಹಗಲೊತ್ತೆ ದರೋಡೆ ಮಾಡಿದ್ರೆ ಪೊಲೀಸರು ಹಗಲೊತ್ತು ದರೋಡೆ ಮಾಡೋದಕ್ಕೆ ಬಿಟ್ಬಿಟ್ರೆ ಸಮಾಜ ಉಳಿಯುತ್ತಾ, ವ್ಯವಸ್ಥೆ ಉಳಿಯುತ್ತಾ? ಹೇಳಿ ಸರ್. ಇವರು ಬಗ್ಗೆ ರಾಮನಗರದಲ್ಲಿ ಇದ್ದಾಗ ಯಾರ್ದೋ ಒಬ್ಬರದು ಪೊಲೀಸರು ಇವ್ರದ್ದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ತಿರ್ಗಾ ಇಂಜಿನಿಯರ್ಸ್ನ ಸೇರ್ಸೋದಕ್ಕೆ ಕರೆ ಮಾಡಿ ನನಗೆ ಫೋನ್ ಕೊಟ್ಟಿದ್ದು, ಅವ್ರನ್ನ ಸೇರ್ಸಿಕೊಂಡು ಮತ್ತೆ ಅವ್ರಿಗೆ ಕೆಲಸ ಕೂಡ ನಾವು ನ್ಯಾಯವಾಗಿರೋದು ಕೇಳಿದ್ವಾ? ನಿಮ್ಮನ್ನ ನ್ಯಾಯವಾದ ವಿಚಾರ ಕೇಳಿದ್ವಾ? ನೀವು ಅದಕ್ಕೆ ಸ್ಪಂದಿಸಿದ್ರಾ? ಆಮೇಲೆ ಸಂಬಳನ ತಗೊಂಡ್ಬಿಟ್ಟಿದ್ದಾನೆ. ಆಮೇಲೆ ನಿಮಗೇನು ಕರೆ ಕೇಳಿದಂತೆ ಸಿಗಲ್ಲ ಅಂತ ಹೇಳಿದ್ರಿ. ಇಷ್ಟು ವಾಸ್ತವಾಂಶ ರಾಮನಗರ ಅರ್ಥ ಆಯ್ತಾ ಸರ್? ನಾವು ಅವ್ರೇನೋ ಹೇಳ್ತಾ ಇದ್ದಾರೆ ಸರ್. ಆಮೇಲೆ ಇದು ಇವರಾಗಿ ಇವ್ರು ಗಲಾಟೆ ಮಾಡ್ಕೊಂಡಿದ್ವಿ ಸರ್. ಅದು ವೀಣಾ ಅಂತ ಒಬ್ಬರಿದ್ದಾರೆ. ಆ ವೀಣಾ ಅಂತಂದ್ಬಿಟ್ಟು ಇವ್ರ ಮೇಲೆ ಒಂದು ಅರ್ಜಿ ಕೊಟ್ಟರು. ಆ ಅರ್ಜಿ ಕೊಟ್ಟರಂದ್ಮೇಲೆ ನಾನು ಹೇಳಿದ್ರಿ ಸಾಹೇಬ್ ದೊಡ್ಡ ಸಾಹೇಬ್ ಬೇಡಿ. ಯಾರು ದೊಡ್ಡ ಸಾಹೇಬ್ರು ಅಂದ್ರೆ ಕರೀಂ ಸಾಬ, ಈ ಬಿಡಿ ಸಾಬ CO ಅವ್ರು. ಹಂಗೆ ದಯವಿಟ್ಟು ಹಂಗೆ ನಮ್ಗೆ ಅವ್ರ ಡೆಸಿಗ್ನೇಷನ್ ಹೇಳ್ಬಿಡಿ. ದೊಡ್ಡ ಸಾಹೇಬ್ರು ಅಂದ್ರೆ ನಾವು ಮೋದಿ ತನಕ ಅನ್ಕೊಂಡ್ಬಿಡ್ತೀವಿ. ಹೇಳಿ ಸರ್. CO ಅವ್ರ ಗಮನ ತರಬೇಡಿ ಅಂತಂದ್ಬಿಟ್ಟು ಇವರಿಬ್ಬರು ಕರೆಸಿ, ನೋಡಿ ಮೇಡಮ್ ಸಾಹೇಬ್ ಗಮನ ತರಬೇಡಿ, CO ಅವ್ರ ಗಮನ ತರಬೇಡಿ ಅಂತಂದ್ಬಿಟ್ಟು ಹೇಳಿ ಇವ್ರಿಗೂ ಕರೆಸಿದ್ದೆ, ಅವ್ರಿಗೂ ಕರೆಸಿದ್ದೆ. ಆಮೇಲೆ 2 ತಿಂಗಳು ಸುಮ್ಮನೆ ತಿರುಗಿ ಆಯಮ್ಮ ಇನ್ನೊಂದು ಅರ್ಜಿ CO ಕೊಟ್ಟು